ಭಕ್ತಿ ಯೋಗದಲ್ಲೂ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಭಕ್ತಿ ಆಗಲ್ಲ. ಅದು ಕೂತ್ಕೊಂಡ್ರೂ ಅನಾವಶ್ಯಕವಾದ ಯೋಚನೆಗಳು ಬಂದೇ ಬರುತ್ತೆ. ತಲೆಯಲ್ಲಿ ಅಷ್ಟೊಂದು ತುಂಬಿಕೊಂಡಿದ್ರೆ ಅದು ಹೆಂಗೆ ಭಕ್ತಿ ಯೋಗ ಅಂತ ಕರಿತೀರಾ? ಅದು ಯೋಗನಾ? ಯಾವುದ್ರ ಜೊತೆ ಯೋಗ? ಭಕ್ತಿ ಯೋಗ ಅಭ್ಯಾಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆ ಯೋಗ ಅನ್ನೋಕ್ಕೆ ತಲೆನಲ್ಲಿ ಅಷ್ಟೊಂದು ಯೋಚನೆ ಇದ್ದರೆ ಅದು ಯೋಗ ಅನ್ನಿಸ್ಕೊಳ್ಳತ್ತಾ? ಇಲ್ಲ. ಎಷ್ಟೋ ಬೇಡದ ಆಸೆಗಳನ್ನು ತುಂಬಿಕೊಂಡು ಕೂತ್ಕೊಂಡಿರ್ತೀವಿ. ಕಣ್ಣು ಮುಚ್ಚಿದ್ರೆ ಎಲ್ಲ ಯೋಚನೆಗಳು, ಏನು ಪ್ರಯೋಜನ ಇಲ್ಲ ಭಕ್ತಿ ಯೋಗ. ಅದರಲ್ಲೂ ಒಬ್ಬರೇ ಅಂತೂ ಇದ್ದಾಗ ಎಷ್ಟು ಸ್ಪೇಸ್ ಕೊಟ್ಟಿರ್ತೀವಿ ಅಂದರೆ ಬೇಡದ ಯೋಚನೆಗಳು ತುಂಬ್ಕೋತಾ ಇರುತ್ತೆ. ಅದಕ್ಕೆ ಕರ್ಮಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಎಲ್ಲ ಯೋಗನೂ ನಮ್ಮ ಮನಸ್ಸನ್ನು ರೆಗ್ಯುಲೇಟ್ ಮಾಡೋಕ್ಕೆ ಇರೋದು. ಆಮೇಲೆ ದೇವ್ರ ವಿಚಾರ, ಮೊದಲು ನಮ್ಮ ವಿಚಾರ, ನಾವು ಹೇಗಿದ್ದೀವಿ. ದೇವರು ಪರ್ಫೆಕ್ಟ್, ಯಾವಾಗಲೂ ರೆಡಿ. ನಾನು ಅವನ್ನ ಸೇರೋಕ್ಕೆ, ಅವನನ್ನು ನೋಡೋಕ್ಕೆ ನಾನು ಹೇಗಿದ್ದೀನಿ? ರೆಗ್ಯುಲೇಟ್ ಯುವರ್ ಮೈಂಡ್. ರೆಗ್ಯುಲೇಟ್ ಮಾಡೋದು ಪಾಸಿಟಿವ್ ಅಸೋಸಿಯೇಷನಿಂದ. ದೇವ್ರ ನಾಮ ಹೇಳೋದು ಕೂಡ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಪಾಸಿಟಿವ್ ಎಂಗೇಜ್ಮೆಂಟಿಂದ ಒಳ್ಳೆ ಜನನ ಮೀಟ್ ಮಾಡಿ, ಒಳ್ಳೆ ವಿಚಾರ ಯೋಚನೆ ಮಾಡಿ, ಒಳ್ಳೆಯದನ್ನು ಮಾಡಿ ಕೂತ್ಕೊಳ್ಳೋದಿದೆಯಲ್ಲ ಭಜನೆಗೆ ಅಥವಾ ಯೋಗಕ್ಕೆ, ಭಕ್ತಿ ಯೋಗಕ್ಕೆ ಅಥವಾ ಕರ್ಮ ಯಾವ ಯೋಗಕ್ಕೂ ನಾವು ಮೊದಲು ರೆಡಿ ಮಾಡಿಕೊಳ್ಬೇಕು. ಆಮೇಲೆ ಕೃಷ್ಣನ ನಾಮ ಹೇಳಿದಾಗ ಅದಕ್ಕೆ ಎಷ್ಟು ಪವರ್ ಇರುತ್ತೆ ಅಂದರೆ ಅದು ನಮ್ಮ ಯೋಚನೆಗಳನ್ನೆಲ್ಲ ಅದು ಬ್ಲಾಟಿಂಗ್ ಪೇಪರ್ ಥರ ಹೀರ್ಕೊಂಡ್ಬಿಡುತ್ತೆ. ಆ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ಮಂತ್ರ ವಶಪಡಿಸ್ಕೊಂಡು ಬಿಡುತ್ತೆ. ಯಾವತ್ತೂ ನಾಮ ತಗೊಂಡವರು ಸೋಲಲ್ಲ. ಬರೀ ಮಾಯಿಲ್ ನಾಮ ಹೇಳೋದಲ್ಲ, ಆ ನಾಮನ ಅಷ್ಟರ ಮಟ್ಟಿಗೆ ಸರೆಂಡರ್ ಆಗಿಬಿಟ್ಟು ಹೇಳಬೇಕು. ಆಗ ನಮಗೆ ಗೊತ್ತಾಗುತ್ತೆ ಯಾವ ಅಸೋಸಿಯೇಷನು ಬೇಕಿಲ್ಲ, ನಾಮದ ಜೊತೆ ಅಸೋಸಿಯೇಟ್ ಮಾಡಿಕೊಳ್ಬೇಕು. ಜಸ್ಟ್ ಕೃಷ್ಣ, ಅಸೋಸಿಯೇಟ್ ವಿತ್ ಕೃಷ್ಣ ನಾಮ. ಕೃಷ್ಣ 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 ಅಂದಾಗ ಯಾವ ನೆಗೆಟಿವಿಟಿನೂ ಹತ್ತಿರ ಬರಲ್ಲ. ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನೆಗೆಟಿವಿಟಿನ ಹೀರಿ ತೆಗೆದು ನಿನ್ನ ಒಳಗೂ ಹೊರಗೂ ಇರೋದನ್ನು ತೆಗೆದು ಎಸ್ಬಿಡುತ್ತೆ. ಅಂಥ ನಾಮ ಬಿಟ್ಟು ಇನ್ಯಾವ ಅಫರ್ಮೇಷನ್ ಬೇಕು? ಮೊದಲು ನಾಮದಿಂದ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಅಫರ್ಮೇಷನ್. ಫಸ್ಟ್ ರೆಗ್ಯುಲೇಟ್ ಯುವರ್ ಮೈಂಡ್, ದೆನ್ ಟೇಕ್ ಇನ್ ಅಫರ್ಮೇಷನ್. ಅಫರ್ಮೇಷನ್ ವರ್ಕ್ಸ್. ಖಾಲಿ ಇರುತ್ತೆ, ಇವಾಗ ಪ್ಯೂರ್ ಇರುತ್ತೆ ಮೈಂಡು, ಆಗ ಅಫರ್ಮೇಷನ್ಗೆ ಬಲ ಜಾಸ್ತಿ, ಕೆಲಸ ಆಗುತ್ತೆ.